ಮಣ್ಣಲ್ಲಿರೋ ಮಾಣಿಕ್ಯ ತರ ಇದ್ದೋರು ಆಕಾಶದ ನಕ್ಷತ್ರ ತರ ಆಗೋದ್ರು. ಗಂಗನ್ ಕೈ ಮ್ಯಾಜಿಕ್ ಇದು. ಯಾವಾಗಲೂ ಲ್ಯಾಪ್ಟಾಪ್ ಹಿಡ್ಕೊಂತಿದ್ದು ನಮ್ಮ ಬಾಸು ಫಸ್ಟ್ ಟೈಮ್ ಹುಡುಗಿ ಇಟ್ಕೊಂಡಿದ್ದಾರೆ ಅಂದರೆ ಅದೆಂಥ ಲಕ್ಕಿನೋ. ಸರ್, ಹೌಸ್ ಕೀಪಿಂಗಾ? ಏನು? ಮನೆ ಕ್ಲೀನ್ ಮಾಡಕ್ ಬಂದಿದ್ದ? ಹೌದು. ಒಬ್ಳೆ ಬಂದಿದ್ದ? ಇಲ್ಲ, ನನ್ ಜೊತೆ ಇನ್ನೂ ಇಬ್ರಿದ್ದಾರೆ. ಅವರೆಲ್ಲಿ? ಆ ಕಡೆ ಇದ್ದಾರೆ. ಬಿ ಕೇರ್ಫುಲ್, ಎಲ್ಲ ನೀಟ್ ಆಗ್ಬೇಕು. ಹಾಗೆ ಆಗ್ಲಿ. ಗುಡ್. ನಮ್ಮ ಬಾಸ್ ಹೇಳಿದ್ದು ನಿನಗೆ ಚೆನ್ನಾಗಿ ಅರ್ಥ ಆಯ್ತಲ್ಲ? ಅವರ ಕೆಲಸ ಎಲ್ಲ ನೋಡ್ಕೊಳ್ಳೋ ಮ್ಯಾನೇಜರ್ ನಾನೇ. ಮನೆ ಎಲ್ಲ ಕ್ಲೀನ್ ಆಗಬೇಕು. ಹುಷಾರಾಗಿ ಕ್ಲೀನ್ ಮಾಡು. ಕ್ಲೀನ್ ಮಾಡು. ಕ್ಲೀನ್ ಮಾಡು ಅಂತ ಹೇಳಿದ್ ನನ್ನ ಮುಖನಲ್ಲ, ಮನೇನ ಕ್ಲೀನ್ ಮಾಡು. ಸರಿ. ಸರ್ 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 ಸರ್. ಏನ್ ನಾಣಿ? ತುಂಬಾ ಥ್ಯಾಂಕ್ಸ್ ಸರ್. ವೈ? ಕೆಲಸಗಾರರು ಅಂದ್ರೆ ನಿಮ್ಗೆ ಎಷ್ಟು ಕೇರಿಂಗ್ ಸರ್. ನನ್ನ ಕೇರಿಂಗ್ ಅವ್ರ ಕೆಲ್ಸದ ಮೇಲಲ್ಲ ನಾಣಿ. ಅವ್ರಿಗೇನಾದ್ರೂ ಆದ್ರೆ ಹೋಗೋ ನನ್ನ ದುಡ್ಡಿನ ಬಗ್ಗೆ. ಅವಳೇನಾದ್ರೂ ಕೆಳಗೆ ಬಿದ್ದು ಕೈ ಕಾಲು ಮುರ್ಕೊಂಡು ಹಾಸ್ಪಿಟಲ್ ಸೇರ್ಕೊಂಡ್ರೆ ಆ ಮೆಡಿಕಲ್ ಖರ್ಚನೆಲ್ಲ ನಾವೇ ನೋಡ್ಕೋಬೇಕು. ಅದಕ್ಕೆ ಹಿಡ್ಕೊಂಡಿದ್ದು. ಜಾಸ್ತಿ ಯೋಚನೆ ಮಾಡಬೇಡ. ಆಲ್ಜಿಬ್ರಾ ತಲೆ ಇದು, ಏನೂ ಅರ್ಥ ಆಗಲ್ಲ. ಅಜ್ಜಿ, ಇಲ್ಲೊಬ್ಳೆ ಏನ್ ಮಾಡ್ತಿದ್ಯಾ? ಸುಮಾರು ವರ್ಷದ ಹಿಂದೆ ಬಿಟ್ಟೋಗಿರೋ ಊರಪ್ಪ. ಈ ಗಾಳಿನ ತಗೋತಾ ಇದ್ದೀನಿ. ಅಜ್ಜಿ, ನಾವ್ ಈ ಊರಿಗೆ ಬಂದು ತಪ್ಪು ಮಾಡಿದ್ವೇನೋ ಅಂತ ಅನ್ಸ್ತಿದೆ. ತಪ್ಪಾಗ್ಲಿ ಒಪ್ಪಾಗ್ಲಿ, ಇದು ಅಮ್ನೋರ್ ಕಾರ್ಯ. ನಾನು ಹೇಳ್ತಿರೋದು ಧ್ವಜಸ್ತಂಭದ ಪ್ರತಿಷ್ಠಾಪನೆ ಬಗ್ಗೆ ಅಲ್ಲ, ಜೈ ನಿಶ್ಚಿತಾರ್ಥದ ಬಗ್ಗೆ. ಜೈಗೆ ಸ್ವಪ್ನಾಗೆ ಮದ್ವೆ ಆಗ್ಬೇಡ ಅಂದ್ರಿ. ಇಷ್ಟು ವರ್ಷ ಆದ್ಮೇಲೆ ಈ ಊರಿಗೆ ಯಾಕೆ ಬಂದ್ವಿ? ಇಷ್ಟಕ್ಕೂ ಈ ಊರು ಯಾಕೆ ಬಿಟ್ವಿ ಅಂತ ಕಲ್ಪನಾ ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ದಾಳೆ. ಅವಳಿಗೆ ಏನು ಹೇಳ್ದೆ? ನನಗೆ ಗೊತ್ತಿಲ್ಲ ಅಂತ ಹೇಳ್ದೆ. ಆದರೆ ಅವಳಿಗೆ ಅನುಮಾನ ಶುರುವಾಗಿದೆ ಅಜ್ಜಿ. ಅವಳಿಗೆ ಬಂದಿರೋ ಡೌಟೇ ಮಿಗ್ದವ್ರಿಗೂ ಬಂದರೆ ಶಾಪದ ವಿಷಯ ಹೊರಗೆ ಬರುತ್ತೆ. ಇಲ್ಲ, ಹಾಗಾಗೋದಕ್ಕೆ ಬಿಡಬಾರ್ದು. ಅದು ನಡೀದಿರೋ ಹಾಗೆ ಹೇಗೆ ತಡೆಯೋದು? ಸಿಟಿಲಾದರೆ ನಿಮಗೆ ನನಗೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ಊರಿಗೆಲ್ಲ ಗೊತ್ತಿದೆಯಲ್ಲ, ಯಾರೋ ಒಬ್ರು ಹೇಳ್ದೇ ಇರ್ತಾರ? ಹೇಳಲ್ಲ ಜನಾರ್ದನ. ಆ ಶಾಪದ ಬಗ್ಗೆ ಗೊತ್ತಿರೋರು ಈ ಊರಲ್ಲಿ ಯಾರೂ ಇಲ್ಲ. ಆ ಸತ್ಯ ಗೊತ್ತಿರೋ ನಾನು ಇನ್ನೂ ಇದೀನಮ್ಮ. ಶಾಪ ವಿಮೋಚನೆ ಆಗೋವರೆಗೂ ಆ ರಹಸ್ಯನ ನಾವು ಮುಚ್ಚಿಡ್ತಾ ಇದ್ದೀವಿ. ಈ ಊರಿನ ಕಾಲಗರ್ಭದಲ್ಲಿ ಆ ಶಾಪ ಯಾವತ್ತೋ ಸಮಾಧಿಯಾಗಿದೆ. ನಿಜ ಇನ್ನು ನನ್ನ ಒಳಗಡೆನೇ ಇದೆ. ಈ ಕಾರ್ಯ ಮುಗಿಯೋವರೆಗೂ ನೀನ್ ಮಾಡ್ಬೇಕಾಗಿರೋ ಕೆಲಸ ಒಂದೇ. ಕಲ್ಪನಾಗ್ ಬಂದಿರೋ ಅನುಮಾನ ಇನ್ಯಾರಿಗೆ ಬಂದ್ರು ತಕ್ಷಣ ಅವ್ರ ದೃಷ್ಟಿನ ಬದಲಾಯಿಸು, ಮಾತನ್ನ ಮರ್ಸು. ಅರ್ಥ ಆಯ್ತಾ? ಸರಿ ಅಜ್ಜಿ, ಯಾರಿಗೂ ನಾನು ಹೇಳಲ್ಲ, ಮುಖ್ಯವಾಗಿ ಆ ರೂಪಾ ಶ್ರೀನಿವಾಸ್ಗೆ. ಛೇ, ಬ್ಯಾಡ್ ಸಿಗ್ನಲ್. ಏನ್ ಮಾವ, ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ? ನಥಿಂಗ್.
ನಂಗ್ ಗೊತ್ತು ಬಿಡು. ರುಪೀಸ್ನ ಡಾಲರ್ಸ್ ಆಗಿ ಬಿಸ್ನೆಸ್ ಮಾಡ್ತಾ 1 ಸೆಕೆಂಡ್ ಕೂಡ ವೇಸ್ಟ್ ಮಾಡದೆ ಬ್ಯುಸಿಯಾಗಿರೋ ನಿಂಗೆ ಈ ಫ್ರೀ ಟೈಮ್ ಇಂದ ಕಷ್ಟ ಆಗ್ತಿದೆ ಅಲ್ವಾ? ನನ್ನ ಬ್ರೈನ್ನ ನನ್ನ ಟೈಮ್ನ ಯಾವತ್ತೂ ಫ್ರೀ ಬಿಡಲ್ಲ. ಟೈಮ್ಗೆ ಈಕ್ವಲ್ ಆಗಿ ನನ್ನ ಬ್ರೈನ್ ಕೂಡ ಕೆಲಸ ಮಾಡುತ್ತೆ. ಸುಳ್ಳು ಹೇಳ್ಬೇಡ ಮಾವ, ನೀನ್ ಇಷ್ಟು ಟೈಮ್ ವೇಸ್ಟ್ ಮಾಡಿದನ್ನ ನಾನು ಯಾವತ್ತೂ ನೋಡೇ ಇಲ್ಲ. ಫ್ಲೈಟ್ ಜರ್ನಿಗಿಂತ ಮೊದಲು ಕಾರ್ ಜರ್ನಿ ಕಂಪಲ್ಸರಿ. ಟೈಮ್ ವೇಸ್ಟ್ ಆಗುತ್ತೆ ಅಂತ ರನ್ವೇ ಪಕ್ಕನೆ ಮನೆ ಆಫೀಸು ಕಟ್ಕೊಳಕ್ಕಾಗತ್ತಾ ಹೇಳು? ಸೊ ಈ ಟೈಮ್ ವೇಸ್ಟ್ನ ಕೂಡ ನೀನ್ ಅಕ್ಸೆಪ್ಟ್ ಮಾಡ್ತಿದ್ಯಾ ಅಂದ್ರೆ ಎಂಗೇಜ್ಮೆಂಟ್ ಮೂಮೆಂಟ್ನ ಎಂಜಾಯ್ ಮಾಡ್ತಿದ್ಯಾ ಅಂತಾಯ್ತು. ನನ್ನ ಎಂಜಾಯ್ಮೆಂಟ್ ಏನು ಅಂತ ನಿನಗೆ ಗೊತ್ತು. ಅಂದ್ರೆ ನೀನೀಗ ಹ್ಯಾಪಿ ಆಗಿಲ್ಲ ಅಂತಾಯ್ತು. ವಾಟ್ಸ್ ಯುವರ್ ಪ್ರಾಬ್ಲಮ್? ಈಗ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಕಮಾನ್ ಟೆಲ್ ಮೀ. ಹಾಗಲ್ಲ ಮಾವ, ಈ ಎಂಗೇಜ್ಮೆಂಟ್ ಬಗ್ಗೆ ನೀನ್ ಏನ್ ಫೀಲ್ ಆಗ್ತಿದ್ಯಾ ಅಂತ ಕೇಳಿದ್ದು. ಫೀಲಿಂಗ್ಸ್ ಅನ್ನೋದು ಕಾಮನ್ ಮ್ಯಾನ್ಗೆ ಇರೋದು. ನನ್ನಂತ ಬಿಸ್ನೆಸ್ ಮ್ಯಾನ್ಗೆ ಟಾರ್ಗೆಟ್ ಮಾತ್ರ ಇರುತ್ತೆ. ಆದ್ರೂ ಎಂಗೇಜ್ಮೆಂಟ್ ಅಂದ್ರೆ ಏನು ಹೇಳು? ಒಂದು ಗಂಡು ಹೆಣ್ಣು ಲಿವಿಂಗ್ ಟುಗೆದರ್ಗೋಸ್ಕರ ಮಾಡ್ಕೊಳ್ಳೋ ಕಮಿಟ್ಮೆಂಟ್. ಬಿಸ್ನೆಸ್ ಅಲ್ಲಿ ಅಗ್ರಿಮೆಂಟ್ಸ್ ಫೈಲ್ಸ್ ನ ಎಕ್ಸ್ಚೇಂಜ್ ಮಾಡ್ಕೋತಾರೆ. ಎಂಗೇಜ್ಮೆಂಟ್ ಅಲ್ಲಿ ರಿಂಗ್ಸ್ ಎಕ್ಸ್ಚೇಂಜ್ ಮಾಡ್ಕೋತಾರೆ. ದಟ್ಸ್ ಇಟ್. ಮತ್ತೆ ಮದುವೆ ಅಂದ್ರೆ ಅಗ್ರಿಮೆಂಟ್ ಮಾಡ್ಕೊಂಡಿರೋ ಪ್ರಾಜೆಕ್ಟ್ನ ನಾವು ಟೇಕ್ ಓವರ್ ಮಾಡ್ತಿದ್ವಿ ಅಂತ ನ್ಯೂಸ್ ಪೇಪರ್ಸ್ ಅಲ್ಲಿ ಆ್ಯಡ್ ಕೊಡ್ತೀವಿ. ಈವ್ನಿಂಗ್ ಪಾರ್ಟಿ ಕೊಡ್ತೀವಿ. ಇಲ್ಲೂ ಅಷ್ಟೇ, ನಾವು ಯಾರನ್ನ ಮದುವೆ ಆಗ್ತಿದೀವಿ ಅಂತ ಇನ್ಫಾರ್ಮೇಶನ್ ಪಾಸ್ ಮಾಡೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡ್ತೀವಿ. ಬಂದಿರೋರಿಗೆಲ್ಲ ಊಟ ಕೊಡ್ತೀವಿ. ದಟ್ಸ್ ಆಲ್. ನಿನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಮಾವ. ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಎಮೋಷನ್ಸ್ ಕೆಲ್ಸಕ್ಕೆ ಬರಲ್ಲ. ಈಕ್ವೇಷನ್ಸ್ ಫಾಲೋ ಮಾಡಬೇಕು. ಗಾಟ್ ಇಟ್? ಛೇ, ಸಿಗ್ನಲ್ ಮಾತ್ರ ಸಿಕ್ತು ಅನ್ಕೊಂಡ್ರೆ ಕಾಲ್ ಕೂಡ ಬರ್ತಿದ್ಯಲ್ಲ. ಯಾರ್ ಮಾವ? ನಿತ್ಯ ಕಾಲ್ ಮಾಡ್ತಿದ್ದಾಳೆ. ಸ್ವಪ್ನ, ಒಬ್ಳೆ ಇಲ್ಲೇನೆ ಮಾಡ್ತಿದ್ಯಾ? ಇಲ್ಲಿವರೆಗೂ ಮಾವ ನನ್ನ ಪಕ್ಕದಲ್ಲೇ ಇದ್ದ. ಅವಳು ಕಾಲ್ ಮಾಡಿದ್ಲು, ಇವನ್ ಹೋದ. ಓಹೋ, ಆ ಪೌಡ್ರಿಂದ ಬಂದಿರೋ ಕೋಪನ ಇದು? ನಿಮ್ ಪೌಡ್ರನ್ನ ಸ್ವಲ್ಪ ಮುಚ್ತೀರಾ? ಹಾ, ಮುಚ್ಚಿದೆ. ಫೋನ್ ತಾನೇ ಮಾಡಿದ್ದು, ಅದಕ್ಕೆ ಯಾಕೆ ಟೆನ್ಷನ್ನು? ಈಗ ಫೋನ್, ನಾಳೆ ಎಂಗೇಜ್ಮೆಂಟ್, ಆಮೇಲೆ ಮದ್ವೆ. ಅವಳ ಫೋನ್ಗೆನೆ ನನ್ನ ಪಕ್ಕದಿಂದ ಹೋದವನು ಮದ್ವೆ ಆದ್ಮೇಲೆ ಪರ್ಮನೆಂಟ್ ಆಗಿ ದೂರ ಆಗ್ತಾನೆ. ಓ, ಆ ಫೋನ್ ಪೌಡ್ರ್ ಹಿಂದೆ ಇಂಥ ಸ್ಟೋರಿ ಇದೆಯಾ? ಅಷ್ಟು ದೂರದ ಯೋಚನೆ ಮಾಡ್ಬೇಡ ಅಂತ ಹೇಳಿದ್ನಲ್ಲ. ನಿಶ್ಚಿತಾರ್ಥ ಮಾತ್ರ ನಡೀತಿರೋದು, ಮದುವೆ ನಿನ್ ಜೊತೆನೆ. ನೀನೇನ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಮಾವಂಗ್ ಹೆಂಡತಿ ಆದ್ರೆ ಮಾತ್ರ ನಾನು ಬದುಕ್ತೀನಿ. ದೂರ ಆದ್ರೆ ನನ್ ಮರ್ತು ಬಿಡು. ಅರೆ ಅಲ್ವೇ, ಇದೇನು ಹೆದರ್ಸೋ ಪೌಡ್ರು? ಹಲೋ. ಹಾಯ್ ಜೈ, ಏನ್ ಮಾಡ್ತಿದ್ಯಾ? ನಮ್ಮ ವಿಲೇಜ್ ಹೌಸ್ ಹೊರಗಡೆ ನಿಂತು ನಿನ್ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ. ಹೇ, ಸೇಮ್ ಪೇಂಜ್. ನಾನು ಕೂಡ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಮಾತಾಡ್ತಿದ್ದೀನಿ. ಸರಿ, ಮತ್ತೆ ಸ್ವಲ್ಪ ಕೂಡ ನಿದ್ರೆನೆ ಬರ್ತಿಲ್ಲ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡ್ ಮಲ್ಕೋ. ಎಕ್ಸ್ಕ್ಯೂಸ್ ಮೀ, ನಂಗೆ ನಿದ್ರೆ ಬರ್ದೇ ಇರೋ ರೋಗ ಏನಿಲ್ಲ. ಮತ್ತೇನು? ನಾಳೆ ನಿಮ್ ವಿಲೇಜಿಗೆ ಬರ್ತಿದ್ದೀನಲ್ಲ, ಹೇಗಿರುತ್ತೋ ಏನೋ ಅಂತ. ಡೋಂಟ್ ವರಿ, ಐ ಆಮ್ ದ ಬೆಸ್ಟ್ ಹೋಸ್ಟ್. ಒಂದ್ಸರಿ ನಮ್ಮ ಕಂಪ್ನಿ ವಿಸಿಟ್ ಮಾಡೋದಕ್ಕೆ ಸಿಂಗಾಪುರಿಂದ ಡೆಲಿಗೇಟ್ಸ್ ಬಂದಿದ್ರು. ವಾಪಸ್ ಹೋಗ್ತಾ ನಿಮ್ ಸಿಟಿಲ್ ಕೂಡ ನಮ್ ಸ್ವಿಸ್ ತೋರಿಸಿದ್ರಿ ಅಂತ ಹೇಳಿ ಹೋದ್ರು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ. ಕಮ್ ಆನ್ ಜೈ, ನೀನ್ ಪ್ರತಿಯೊಂದು ಬಿಸ್ನೆಸ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡೋದಾ? ನನ್ ಟೆನ್ಷನ್ ಅಲ್ಲಿ ಸ್ಟಿಂಗ್ ವಿಷಯಕ್ಕಲ್ಲ, ನಮ್ಮ ಎಂಗೇಜ್ಮೆಂಟ್ ವಿಷಯಕ್ಕೆ. ಅದಕ್ಕೆ ಯಾಕೆ ಟೆನ್ಷನ್? ನಮ್ಮನೆ ದೊಡ್ಡವರು ತಾಮ್ಲ ಬದಲಾಯಿಸಿದ್ರೆ ನಾವು ರಿಂಗ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಸಿಂಪಲ್. ಎಂಗೇಜ್ಮೆಂಟ್ ಅಂದ್ರೆ ಅಷ್ಟೇನಾ? ನನ್ಗೇನೋ ಅಷ್ಟೇ. ನಿಂದೇನಾದ್ರೂ ಪ್ಲಾನ್ ಇದೆಯಾ? ನಿಂದು ನಂದು ಏನು? ನಮ್ಮ ಎಂಗೇಜ್ಮೆಂಟ್ ಅಂತ ಹೇಳು. ಯಾ, ಲೈಕ್ ದಟ್. ನಿಂಗೆ ಸ್ವೀಟ್ ಆಗಿ ಮಾತಾಡಕ್ಕೆ ಬರಲ್ವಾ? ಸ್ಲೀಪಿಂಗ್ ಟೈಮಲ್ಲಿ ಸ್ವೀಟ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಇಟ್ ಕಾಸಸ್ ಟು ಕೊಲೆಸ್ಟ್ರಾಲ್. ಅಬ್ಬಾ, ಸ್ಟಾಪ್ ಜೋಕಿಂಗ್ ಜೈ. ನಾಳೆ ನಾವು ಫಸ್ಟ್ ಟೈಮ್ ಮೀಟ್ ಆಗ್ತಿದೀವಿ. ಆ ವಿಷಯದ ಬಗ್ಗೆ ಮಾತಾಡ್ಬೋದಲ್ಲ? ನಾಳೆ ಸಿಗ್ದಾಗ ಮಾತಾಡೋಣ. ಇವಾಗ ಏನಾಯ್ತು? ದಿಸ್ ಇಸ್ ಮೈ ಸ್ಲೀಪಿಂಗ್ ಟೈಮ್. ಗುಡ್ ನೈಟ್. ಫೈನ್. ಈ ಹುಡುಗರಿಗೆ ಏನು ಫೀಲಿಂಗ್ಸೇ ಇರಲ್ವಾ? ಗುಡ್ ನೈಟ್, ಗುಡ್ ನೈಟ್, ಗುಡ್ ನೈಟ್. ಓ ಛೇ, ಇಟ್ಸ್ 9:05. 5 minutes ಲೇಟ್ ಆಗೋಯ್ತು. ಹಾ, ಬೇಗ ಮಾಡಿ, ಮುಹೂರ್ತಕ್ಕೆ ಟೈಮ್ ಆಯ್ತೈತೆ. ಇವನ್ಗೂ ಇವನ್ ಕೆಲ್ಸಕ್ಕೂ.
ನಿನ್ ಮುಹೂರ್ತನ ಅಣ್ಣ? ಅಲ್ಲ ಕಣ್ಲಾ, ಅದಕ್ಕೆ ಬೇಕಾದಷ್ಟು ಟೈಮ್ ಐತೆ. ನಮಗೂ ಆ ಮುಹೂರ್ತ ಏನು ಅಂತ ಹೇಳಿದ್ರೆ ಕೇಳಿ ಸಂತೋಷ ಪಡಲ್ವಾ? ಚಿಕ್ಕ ಮಕ್ಳಿಗೆ ಯಾಕ್ರಲ್ಲ ಅವೆಲ್ಲ? ನೀವ್ ಹಂಗೆ ಹೇಳ್ತಾ ಇರಿ, ಯಾವ್ದು ಕೈ ಹಿಡಿಯಲ್ಲ. ಬಾಲು, ಏನ್ ಯಜಮಾನ್ರೆ? ಮನೆಗೆ ಸ್ವಲ್ಪ ಹೂ ಬೇಕಂತೆ, ಬೇಗ ಕಳ್ಸ್ಕೊಡೋಗು. ಹೋಗೋಗು. ಛೀ, ಗುಡಿ ಕಾಂಟ್ರಾಕ್ಟ್ ಕೊಟ್ಟು ಡಿಸ್ಕೌಂಟ್ ಅಲ್ಲಿ ಮನೆ ಕೆಲಸನೂ ಮಾಡಿಸ್ಕೊತಾರಲ್ಲ. ನಾವು ಬಿಲ್ ಕೊಡುವಾಗ ಎಕ್ಸ್ಟ್ರಾ ಸಾಂಬ್ರಾಣಿ ಹಾಕೊಂಡ್ ಬಿಡೋಣ ಹಂಗಂತೀಯ? ಸರಿ. ಗಂಗಾ, ಮತ್ತೆ ಆ ಗಂಗಾ ಯಾಕಣ್ಣ, ಹೂವಾದ್ರೂ ನೀವೇ ಕೊಟ್ಟು ಬರ್ಬೋದಲ್ಲ. ನಿಮ್ ಕೆಲಸ ನೀವು ನೋಡ್ಕೊಳ್ರೋ, ನನ್ಗೆ ಕೆಲಸ ಹೇಳ್ತೀಯ. ಹೋಗ ಗಂಗಾ. ಗಂಗಾ, ಅಯ್ಯೋ ದೇವ್ರೇ, ಬೆನ್ ಮೂಳೆ ಮುರಿದೋಯ್ತಲ್ರೋ. ಅಯ್ಯಯ್ಯಪ್ಪ, ಎಪ್ಸೋದ್ ಬಿಟ್ಟಂಗ್ ನೋಡ್ತಿದ್ದೀರಲ್ರೋ. ನಮ್ ಕೆಲಸ ನಾವು ಮಾಡ್ತಿದೀವಿ. ಏನ್ ಗಂಗಾ ಹಂಗ್ ಓದ್ಬಿಟ್ಟಲ್ಲ? ಓದಿದಲ್ಲ ಇನ್ನೇನಿಲ್ಲ, ನೆನ್ನೆಯಿಂದ ನೋಡ್ತಿದ್ದೀನಿ ನೀನ್ ಮಾಡೋ ಕೆಲ್ಸಕ್ಕೂ ನಿನಗೂ. ನಾನೇನಾದ್ರೂ ನಿಮ್ ಮನೇಲಿ ಮುದ್ದೆ ತಿರ್ಗೋಳು ಅನ್ಕೊಂಡಿದ್ಯಾ? ಮುದ್ದೆ ಅಲ್ಲ ಗಂಗಾ, ಮುದ್ದ ಕರ್ದೆ. ಮುದ್ದೇನೋ ನನ್ನ ಹತ್ರ ಇಟ್ಕೊಂಡ್ರೆ ನಿನ್ ತಲೆ ಕೆಚ್ಚಾಕ್ಬಿಡ್ತೀನಿ ಅಷ್ಟೇ. ಈಗ ಕರ್ದಿದ್ ಕೆಲ್ಸ ಏನ್ ಹೇಳು? ಮನೆಗೆ ಹೂವ ಕೊಡ್ಬೇಕು. ಈ ಸಲ ಎಷ್ಟು? 300? ಗೊತ್ತಿದ್ದು ಕೇಳ್ತಿಯಲ್ಲೋ. ತಗೋ. ಹಾ, ಹೋಗು ಹೋಗು, ಮುಹೂರ್ತ ಬರ್ಲಿ ನಿನ್ಗೈತೆ. ಸ್ವಪ್ನ, ಅಮ್ಮ ಆಯಿಲ್ ಕೊಡು. ಚಂದ್ರಿಕಾ, ತಗೋ ಅರಿಶಿನ ಕುಂಕುಮ. ಚಂದ್ರಿಕಾ, ದೇವರಿಗೆ ಅರಿಶಿನ ಕುಂಕುಮ ಯಾಕೆ ಹಾಕ್ತೀರಿ? ಈ ಪೌಡ್ರ್ ಹಾಕ್ಬೋದಲ್ವಾ? ನಿಮ್ಮ ಪೌಡ್ರ್ ಹುಚ್ಚು ನಿಮ್ ಹತ್ರನೇ ಇಟ್ಕೊಳ್ಳಿ. ದೇವ್ರ ತಂಟೆಗೆ ಬಂದ್ರೆ ಅಷ್ಟೇ ನಿಮ್ಮನ್ನ. ಸ್ವಪ್ನ, ಏನ್ ನೀನ್ ಮಾಡ್ತಿರೋ ಕೆಲ್ಸ? ದೀಪ ಹಚ್ತಿದ್ದೆ ಅಜ್ಜಿ. ಈ ಮನೇಲಿ ದೀಪ ಹಚ್ಬೇಕಾಗಿರೋದು ನೀನಲ್ಲ. ಯಾಕೆ? ಅವಳು ಹಚ್ಚಿದ್ರೆ ತಪ್ಪೇನು? ಚಂದ್ರಿಕಾ, ನನ್ಗೆ ಎದುರು ಮಾತಾಡೋದನ್ನ ಬಿಟ್ಟು ನಾನ್ ಯಾಕೆ ಹೇಳ್ತಿದ್ದೀನಿ ಅನ್ನೋದನ್ನ ಅರ್ಥ ಮಾಡ್ಕೋ. ಇದ್ರಲ್ಲಿ ಅರ್ಥ ಆಗೋಕೆ ಇನ್ನೇನಿದೆ? ಸಂಬಂಧ ಕೇಳ್ದಾಗಿಂದ ಕೀಳಾಗಿ ಹೋಗಿದೀವಿ. ಪ್ರತಿ ಚಿಕ್ಕ ವಿಷಯಕ್ಕೂ ಅಡ್ಡ ಬರ್ತಾ ಇದ್ದೀರಾ, ಬೇರೆಯವ್ರ ಹಾಗೆ ನೋಡ್ತಿದ್ದೀರಾ, ಅಷ್ಟೇ ಅಲ್ವಾ? ವಿತಂಡವಾದನ ನಿಲ್ಸಿ ನೀನ್ ಅದ್ಕೇನ ಕರಿ. ಈ ಮನೆ ಸೊಸೆನೆ ಈ ಮನೆ ದೀಪ ಹಚ್ಬೇಕು. ಅಂದ್ರೆ ಏನರ್ಥ? ಈ ಮನೇಲಿ ಹುಟ್ಟಿರೋ ನನ್ಗೆ ಅರ್ಹತೆ ಇಲ್ಲ ಅಂತನಾ? ನಾನ್ ಹೇಳಿದ್ದು ಅರ್ಹತೆ ಬಗ್ಗೆ ಅಲ್ಲ, ಆಚಾರದ ಬಗ್ಗೆ. ಹೇಳಿದನ್ ಮಾಡಿ. ನಾವ್ ಯಾಕೆ ಹಾಕೋದ್ ಬೋರ್ಡರ್ನ? ಅವ್ರ ಕೆಲಸ ಅವ್ರು ನೋಡ್ಕೋತಾರೆ. ಈ ಮನೆಗ್ ನಾನ್ ಸೊಸೆ ಆದ್ಮೇಲೆ ಎಲ್ರೂನು ನೋಡ್ಕೊಂತೀನಿ. ಕೋಪ ಮಾಡ್ಕೊಂಡ್ಲಲ್ಲ, ಹೋಗಿ ಕೂಲ್ ಮಾಡು. ಈ ಮುದುಕಿಗೆ ಹಿರಿತನ ಹೆಚ್ಚಾಗಿದೆ. ಈಗ ಯಾವ ಸೊಸೆ ಬಂದು ದೀಪ ಹಚ್ತಾಳೋ
ಅಯ್ಯೋ ದೇವ್ರೆ, ಇಷ್ಟು ಜನ ಇರೋ ಈ ಮನೇಲಿ ದೀಪ ಹಚ್ಚೋಕೆ ಒಬ್ರು ಇಲ್ವಾ? ಮನೆ ಸೊಸೆನೆ ದೊಡ್ಡಷ್ಟಕ್ಕೆ ಮಾಡ್ಬೇಕಂತೆ. ಅದೇ ದೀಪ ಹಚ್ಬೇಕಂತೆ. ದೊಡ್ಡವರು ಆರ್ಡರ್ ಮಾಡಿದ್ದಾರೆ. ಹೋಗಿ ಅದಕ್ಕೆ. ಈ ಮನೆ ಸೊಸೆ ಆಗಿ ನನಗೆ ಸಿಗೋ ಗೌರವ ಅದೊಂದೇ ತಾನೆ. ಅದನ್ನು ಕೂಡ ತಾನೇ ಕಿತ್ಕೊಳಕ್ ನೋಡ್ತಾ ಇದ್ದಾಳೆ. ಈ ಮನೆಗೆ ಹೊಸ ಕಳೆ ಬಂತು. ಈ ಹೂ ಎಲ್ಲಿಡೋದು? ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ? ದೀಪ ಉರಿತಾನೆ ಇದೆಯಲ್ಲ. ನಮ್ಮ ಹೆಣ್ಮಗಳಿಗೆ ಅಹಂಕಾರ ಜಾಸ್ತಿ ಆಗಿದೆ. ನಿಶ್ಚಿತಾರ್ಥ ಆಗ್ಲಿ, ಎಲ್ಲಿಡ್ಬೇಕೋ ಅಲ್ಲೇ ಇಡ್ತೀನಿ. ನನ್ನ ಅರೆರೇ, ಯಾರು ನೀವು? ಇಲ್ಲೇನ್ ಮಾಡ್ತಿದ್ದೀರಿ? ಹೂ ಕೊಡಕ್ ಬಂದ್ವಿ. ಹಾ ಸರಿ ಸರಿ, ಅಲ್ಲಿಟ್ಟು ಹೋಗಿ. ಗಂಗಾ ಎಲ್ಲೇ? ಏನೋ ಗೊತ್ತಿಲ್ವೇ. ಚಿಟ್ಕೆ ಹಾಕಿ ಕರೆದ್ರೆ ಓಡಾಡ್ ಬರೋಕೆ ನೀನ್ ಅಸಿಸ್ಟೆಂಟ್ ಅನ್ಕೊಂಡಿದ್ಯಾ? ಎಸ್. ಎಲ್ಲಿಗೆ ಹೋಗಿದ್ಯೆ? ಅದೇ ಕಣೆ, ಒಳಗೆ ಯಾರಾದ್ರೂ ಕಾಣಿಸ್ತಾರ ಅಂತ ನೋಡಕ್ ಹೋಗಿದ್ದೆ. ನಂಗೆ ಯಾರು ಕಾಣ್ಲೇ ಇಲ್ಲ. ನಮಗ್ ಸಿಕ್ಕಿದ್ರು. ಇಲ್ಲಿಟ್ಟು ಹೋಗಿ ಅಂದ್ರು. ಹೌದಾ? ಸರಿ, ಇಟ್ಟೋದ್ರಾಯ್ತು. ಬನ್ನಿ.